ಸೊ ನೋಡಿ ಫ್ರೆಂಡ್ಸ್, ಬೆಂಗಳೂರು ಕ್ಲೈಮೇಟ್ ಇವತ್ತು ಹೆಂಗಿದೆ, ಸೂಪರ್ ಆಗಿದೆ. ಒಂದ್ ಕಡೆ ನೋಡಿ ಫುಲ್ ಮೋಡ ಇದಾಗ್ಬಿಟ್ಟಿದೆ, ಒಂದ್ ಕಡೆ ನೋಡಿ ಫುಲ್ ಬಿಸಿಲು. ಸೂರ್ಯ ಎಲ್ಲ ಮೇಲೆ ಬಂದಿದೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಫುಲ್ ಬಿಸಿಲು ಇದೆ, ಚೆನ್ನಾಗಿದೆ ಒಂಥರ ವೆದರು. ಮೇ ಬಿ ಮಳೆ ಬಂದಂಗೆ ಸಾಧ್ಯತೆ ಇದೆ. ನೋಡಿ ಈ ಕಡೆ ಮಳೆ ಬರಂಗಿದೆ, ಈ ಕಡೆ ಫುಲ್ ಬಿಸಿಲಿದೆ. ಸೊ ನೋಡೋಣ. ಬೆಂಗಳೂರು ವೆದರ್ ಫೇಮಸ್ ಇರೋದೆ ಬೆಳಗ್ಗೆ ಒಂದು, ಈವ್ನಿಂಗ್ ಒಂದು, ಸಂಜೆ ಒಂಥರ ಆಗ್ಬಿಡುತ್ತೆ ಅಲ್ಲ, ಹಾಗಾಗಿ. ಸೊ ಗೈಸ್, ನಮ್ಮಮ್ಮ ಉಪ್ಪಿನಕಾಯಿ ಬಿಸಾಕ್ಬಿಟ್ರು. ಮತ್ತೇನಾಯ್ತು? ಅಪತ ಅಶ್ಮಾ ತಮ್ಮಿ ಅವಯ್ಯ ಜಲ್ದಿ ಚೂರು ಬೇಗ ಬನ್ನಿ. ಅದು ಬಿಡಿ ಚೂರು ಆಯ್ತು ಸರ್, ಜಲ್ದಿ जल्दी हो. चलो बालकनी चलो, तुम्हारी बेटी के काम देखो. धूम ताना धूम ताना धूम ताना धूम ताना धूम ताना धूम ताना. ನಮ್ಮಮ್ಮ ನಿನ್ನೆನೆ ಉಪ್ಪಿನಕಾಯಿ ಮಾಡಿದ್ದು ಗೈಸ್, ಸಕ್ಕತ್ತಾಗಿ. क्या बोलते नहीं, वो मई करना था. ಅದೇನ್ ನಾನು ಬೇಕಂತ ಏನ್ ಮಾಡಿಲ್ಲ, ओ वाह 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 वाह. ಬಿಸಿಲಲ್ಲಿ ಇಟ್ಟಿದ್ರು ಗೈಸ್, ಅದು ನಾನು ನೋಡಿಲ್ಲ, ಸೂಪರ್ ಆಗಿತ್ತು. ಅದು ನಾನು ಮೊನ್ನೆ ಜಯನಗರದಿಂದ ತಗೊಂಡ್ ಬಂದಿದ್ನಲ್ಲ, ನೆಲ್ಲಿಕಾಯಿ ಅಲ್ಲಿಂದ ಅದು ಉಪ್ಪಿನಕಾಯಿ ಹಾಕಿದ್ರು. ನೆನ್ನೆ ಈ ಕಡೆ ತಿರ್ಗ ತಕ್ಷಣ ಬಿತ್ತು. ಅದು ಮೇ ಬಿ ಕೈಫ ಬೈತಾ ಇದ್ದಾನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನೋಡಿ, ಅದು ಅಲ್ಲಿ ಹೊರಗಡೆ ವೆದರ್ ತೋರಿಸೋ ಟೈಮಲ್ಲಿ ಪಾಪ ಅಮ್ಮ ಉಪ್ಪಿನಕಾಯಿ ಹಾಕಿ ಬಿಸಿಲಲ್ಲಿ ಇಟ್ಟಿದ್ರು, ಅದು ಎಲ್ಲ ಬೀಳ್ಸಿದ್ರು. ನಮ್ಮಮ್ಮ ಏನು ಬೈದಿಲ್ಲ ಪಾಪ, ನಾನೇನು ಬೇಕಂತ ಮಾಡಿಲ್ಲ ಅಂತೇಳಿ. ಬಟ್ ಆದ್ರೂ ತುಂಬ ಕಷ್ಟಪಟ್ಟು ಎಲ್ಲ ಹಾಕಿದ್ರಲ್ಲ ಅದಕ್ಕೆ. ಸೊ ಸೂಪರ್ ಆಗಿದ್ರು, ಸೂಪರ್ ಆಗಿದೆ ನಮ್ಮಮ್ಮ ಅದು ಉಪ್ಪಿನಕಾಯಿ ಹಾಕಿ. ನನ್ನ ಮನೆ ಇದು ಜಯನಗರದಿಂದ ಬರ್ತಾ ತಗೊಂಡು ಬಂದಿಲ್ಲ, ಹಾಗಾಗಿ. ಸೊ ಇವತ್ತು ನಾನು ಆಫೀಸಿಗೆ ಹೋಗಿಲ್ಲ, ಆಫೀಸ್ ರಜೆ ಹಾಕಿದ್ದೀನಿ ಆಫೀಸಿಗೆ. ಯಾಕಂದ್ರೆ ಇವತ್ತು ತಮ್ಮನ ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ಲಾಸ್ಟ್ ಮಂತ್ ನನಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ನಿನ್ನೆಯಿಂದ ಹೇಳ್ತಿದ್ದಾರೆ ಅಮ್ಮ ಬರಬೇಕು ಅಂತ ಹೇಳಿ, ತುಂಬ ದಿವಸದಿಂದ ಹೇಳ್ತಾ ಇದ್ದಾರೆ. ಲಾಸ್ಟ್ ಮಂತ್ ಬಂದಿಲ್ಲ, ನೀವು ಬನ್ನಿ ಅಂತ. ಸೊ ವರ್ಕ್ ಇರೋ ಟೈಮಲ್ಲಿ ವರ್ಕ್ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಮ್ಯಾನೇಜರ್ ಆ ಥರ ಏನಿಲ್ಲ, ರಜೆ ಕೇಳಿದ್ರೆ ಕೊಡ್ತಾರೆ. ಬಟ್ ನಾನು ಲಾಸ್ಟ್ ಟೈಮ್ ಏನೋ ಕೆಲಸ ಜಾಸ್ತಿ ಇದೆ ಅಂತ ನಾನು ಬಂದಿದ್ದಿಲ್ಲ, ಹಾಗಾಗಿ ಇವತ್ತು ರಜಾ ಹಾಕಿದ್ದೀನಿ ಪೇರೆಂಟ್ಸ್ ಮೀಟಿಂಗಿಗೆ ಹೋಗೋಕ್ಕೆ ಅಂತ ಹೇಳಿ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಏನು ಮಾಡೋದು, ಈ ಕಡೆ ಅಮ್ಮ ರೋಲು ಮಾಡಬೇಕು, ಈ ಕಡೆ ಅಪ್ಪ ರೋಲು ಎಲ್ಲ ಕಡೆ ಮಾಡಬೇಕು. ಎಲ್ಲ ಒಂದೇ ಒಬ್ಬರೇ ಹ್ಯಾಂಡಲ್ ಮಾಡ್ಬೇಕಂದ್ರೆ ಒಂಥರ ತುಂಬ ಕಷ್ಟ. ಬಟ್ ಓಕೆ, ಎಲ್ಲರೂ ಮಾಡ್ತಾ ಇರೋ ನಾನು ಲೈಫ್ ಮಾಡ್ತಾ ಇದ್ದೀನಿ, ಅದು ಚೆನ್ನಾಗಿದೆ. ಸೊ ಮಕ್ಕಳು ಒಂದು ಬೇಜಾರಾಗಬಾರ್ದು, ಮಕ್ಕಳು ಜೀವನ ಮಾಡ್ತಾ ಇರೋದೇ ಮಕ್ಕಳಿಗೋಸ್ಕರ. ಸೊ ನನ್ನ ಮಕ್ಕಳು ಬೇಜಾರು ಮಾಡ್ಕೊಳ್ಳಲ್ಲ, ಹಾಗಾಗಿ. ಸೊ ಇನ್ನು ನಾನು ಮೂರುವರೆ ಅಷ್ಟೊತ್ತಿಗೆ ನಾನು ಹೋಗ್ಬೇಕಾಗಿರೋದು. ಸೊ ಅದ್ರ ಮುಂಚೆ ನಾನು ಇವತ್ತು ಏನೋ ಒಂದು ಮಕ್ಕಳು ಬಂದಾದ್ಮೇಲೆ ಸ್ನ್ಯಾಕ್ಸ್ ಮಾಡೋಣ ತಿನ್ನಕ್ಕೆ ಅಂತ ಹೇಳಿ ಮಂಗಳೂರು ಬನ್ಸ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನಮ್ಮಮ್ಮ ಆಲ್ರೆಡಿ ಏನೋ ಅಡುಗೆ ಇವತ್ತು ಮಾಡಿದ್ದಾರೆ. ಇವತ್ತು ಅಮ್ಮನೇ ಅಡುಗೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಡೈಲಿ ಅವರೇ ಮಾಡೋದು. ನಾನೇನಾದ್ರೂ ಸ್ಪೆಷಲ್ ಇದ್ರೆ ಒಕೇಶನ್ ನಾನು ಮಾಡೋದು, ಹಾಗಾಗಿ. ಸೊ ಅದ್ರ ಮುಂಚೆ ನನಗೆ ಒಂದು ಸ್ವಲ್ಪ ಏನೋ ಕುಡಿಬೇಕಂದ್ರೆ ಟ್ಯಾಂಗ್ ಜ್ಯೂಸ್ ಕುಡಿಬೇಕಂತ. ಸೊ ಇದು ಅದಾದ್ಮೇಲೆ ನೋಡಿ, ಇದರಲ್ಲಿ ನಾನು ಟ್ಯಾಂಗ್ ಆ್ಯಡ್ ಮಾಡ್ಕೊಳ್ತೀನಿ. ನನಗಿದು ತುಂಬ ಇಷ್ಟ. ನೋಡಿ, ವೈಟಮಿನ್ಸು ಇದೆ ಅಂತ, ಆರೆಂಜ್ ಅಲ್ವಾ, ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತ. ಇದೇನು ಸುಮ್ಮನೆ ಶೇರ್ ಮಾಡ್ತಾ ಇರೋದು ನಿಮ್ಮ ಜೊತೆ. ಇವತ್ತೇನೇನೋ ಬೀಳ್ತಾ ಇದೆ ನನ್ನ ಕೈಯಿಂದ, ಯಾಕೋ. ಸೊ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಕುಡಿಯೋದು ಹಾಗಾಗಿ, ಯಾಕಂದ್ರೆ ಹುಳಿ ಆಗ್ಬಿಡುತ್ತೆ. ಅದಾದ್ಮೇಲೆ ಇದರಲ್ಲಿ ನೀರು ಮಿಕ್ಸ್ ಮಾಡೋಣ. ನನಗೆ ಮತ್ತೆ ಅಮ್ಮಗೆ. ಸೊ ಇದು ಒಳ್ಳೆ ಮಿಕ್ಸ್ ಮಾಡೋಣ. ಮಿಕ್ಸಿಂಗ್ 1-2 ನಿಮಿಷನೂ ಟೈಮ್ ತಗೊಳಲ್ಲ, ಹಂಗೆ ಇದಾಗ್ಬಿಡುತ್ತೆ ಇದು. ಸ್ವಲ್ಪ ಶುಗರ್ ಡಿಸಾಲ್ವ್ ಆಗಲಿ. ಇವಾಗ ಬೇರೆ ಗ್ಲಾಸಲ್ಲಿ ಹಾಕೊಳ್ಳೋಣ. ಇನ್ನೊಂದು ಗ್ಲಾಸಲ್ಲೂ ಹಾಕೊಂಡು ನಾವು. ಸೊ ಎಷ್ಟು ಬೇಗ ಆಯಿತು ನೋಡಿ, ಬೇಗ ಮಾಡಿ ಬೇಗ ಕುಡಿಬೋದು. ನನಗಂತೂ ಏನೋ ತುಂಬ ಇಷ್ಟ ಇದು. ನಿಮ್ಗೂ ಇಷ್ಟ ಇದೆ ಕಮೆಂಟ್ ಮಾಡಿ. ಮನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹೇಳಿ. ಮತ್ತೆ ನನ್ನ ಗ್ಲಾಸ್ ಬೀಳಿಸ್ಕೊಡ್ತಾ ಇದೆ. ಸೂಪರ್ ಆಗಿದೆ.
ಶುಗರು ಕರೆಕ್ಟಾಗಿದೆ. ಇಲ್ಲಿ ನಮ್ಮ ಟಿವಿಯಲ್ಲಿ ನನ್ನ ಬ್ಲಾಗ್ ನಾನೇ ನೋಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಮಂಗಳೂರು ಬನ್ಸ್ ಮಾಡಕ್ಕೆ ಬೇಕಾಗಿರೋದು ನೋಡಿ ಗೈಸ್, ನಾನು ಮೈದಾ ತಗೊಂಡಿದ್ದೀನಿ ಇಲ್ಲಿ. ಅದಾದ್ಮೇಲೆ ಮೈದಾ, ಆಮೇಲೆ 2 ರಿಂದ 3 ಬಾಳೆಹಣ್ಣು. ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಇದಾಗಿದೆ, ನೋಡೋಣ ಸಿಪ್ಪೆ ಚೆನ್ನಾಗಿದೆ ಇದ್ರೆ ನೋಡೋಣ, ಇಲ್ಲಂತ ಬಿಸಾಕೋಣ. ಆಮೇಲೆ ನಮಗೆ ಬೇಕಾಗಿರೋದು ಬೇಕಿಂಗ್ ಸೋಡಾ ಬೇಕಾಗಿರುತ್ತೆ ನಮಗೆ, ಮತ್ತೆ ಶುಗರ್ ಬೇಕಾಗಿರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಜಾರಲ್ಲಿ ಫಸ್ಟ್ ಬಾಳೆಹಣ್ಣು ಸುಲ್ದಿ, ಇಲ್ಲಿ ಸಿಪ್ಪೆ ತೆಗ್ದು ಬಾಳೆಹಣ್ಣು ತರ ಕಟ್ ಮಾಡ್ಕೊಳ್ಳೋಣ. ಇದು ಈಸಿಯಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಇದಾಗತ್ತೆ ಅಂತ ಮೈದಲ್ಲಿ ಇದಿರೋದು. ಸೊ ನಾನು ಇವಾಗ ಮಾಡಲ್ಲ, ಮಕ್ಕಳು ಸ್ಕೂಲಿಂದ ಬಂದಾದ್ಮೇಲೆ ನಾನು ಮಾಡೋದು. ಇನ್ನು 3:15 ಗಂಟೆ ನಾನು ಮಾಡೋದು, ಇನ್ನು 4:15 ಗಂಟೆ ಅಷ್ಟೊಳಗೆ ಕಲಾಯಿಸಿಟ್ಟಿದ್ರೆ ತುಂಬಾ ಚೆನ್ನಾಗಿ ಇಟ್ಟು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಮಾಡಕ್ಕಾಗತ್ತೆ ಅಂತ ಹೇಳಿ. ಇದು ನೋಡಿ, ಇದು ಹಾಳಾಗ್ಬಿಟ್ಟಿದೆ, ಬೆಟರ್ ಇದು ಬಿಸಾಕದೆ, ತುಂಬಾನೇ ಹಣ್ಣಾಗಿ ಹಾಳಾಗೋಗ್ಬಿಟ್ಟಿದೆ. ಓಕೆ, ಆಮೇಲೆ ಇದಕ್ಕೆ ಶುಗರು ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೇಸ್ಟಿಗೋಸ್ಕರ ಉಪ್ಪು ಆಡ್ ಮಾಡ್ಕೊಂತಿದ್ದೀನಿ. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ. ಇವಾಗ ಮಿಕ್ಸಿಯಲ್ಲಿ ಹಾಕಿ ನಾನು ರುಬ್ಕೊಂತೀನಿ. ಸೊ ನಾನು ಇವಾಗ ರುಬ್ಕೊಂಡಿದ್ದೀನಿ ನೋಡಿ ಗೈಸ್ ಇದರಲ್ಲಿ. ಸೊ ಇವಾಗ ಇದರಲ್ಲಿ ನೋಡಿ ಗೈಸ್ ಮೊಸರು ಆಡ್ ಮಾಡ್ಕೊತಾ ಇದ್ದೀನಿ, ಬೇಕಾದ್ರೆ ಜಾಸ್ತಿ ಆಡ್ ಮಾಡಿ. ಅದಾದ್ಮೇಲೆ ಮತ್ತೆ ರುಬ್ಕೊಳ್ಳೋಣ ಮಾಡ್ಕೊಂಡು ಗೈಸ್ ನೋಡಿ ಇದ್ರಲ್ಲಿ ತಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ನೋಡಿ ಇವಾಗ ಮೈದಾ ಹಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ. ಇವಾಗ ನಾನು ಬೇಕಿಂಗ್ ಸೋಡಾ ಆಡ್ ಮಾಡ್ಕೊತೀನಿ. ಇದು ಫಸ್ಟ್ ಅಲ್ಲೇ ಆಡ್ ಮಾಡಬೇಕಿತ್ತು, ನಾನು ಮರ್ತು ಹೋಗಿದ್ದೆ. ಇರೋದು ಜೀರಿಗೆನೂ ಇದರಲ್ಲಿ ಹಾಕೊಳ್ಳೋಣ. ಸೊ ನಾನು ಇನ್ನು ಆಡ್ ಮಾಡ್ಕೊತೀನಿ ಇಟ್ಟು. ಸೊ ನೋಡಿ ಗೈಸ್, ಫೈನಲಿ ಇಷ್ಟೆಲ್ಲ ಕಲಾಯಿಸಿ ಇದಾಯ್ತು. ಅಕ್ಕಪಕ್ಕದಲ್ಲಿ ಸ್ವಲ್ಪ ಈ ಕಡೆ ಎಲ್ಲ ಮೆಸ್ ಆಗಿಬಿಟ್ಟಿದೆ. ಸೊ ಅದು ಅವಾಯ್ಡ್ ಮಾಡಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ. ಓಕೆ, ಫೈನಲಿ ನಾವು ನಮ್ಮ ಹಿಟ್ಟು ಕಲಾಯಿಸಿ ರೆಡಿ ಆಗಿದೆ. ಇದು ಹಿಂಗೆ ಸೈಡಲ್ಲಿ ಇಟ್ಬಿಟ್ಟು ಸ್ಕೂಲಿಗೆ ಹೋಗಿ ಬರೋಣ. ಇವಾಗ ನಾನು ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಸಿಗ್ತೀನಿ. ಗೋಶ್ಲ ಸ್ಟೆಪ್ಸ್ ಅಲ್ಲಿ ಇಳಿತಾ ಇದ್ದೀನಿ ನೋಡಿ ಕೆಳಗಡೆ. ಸೊ ನನಗೆ ನನ್ನ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ಕೆಳಗಡೆ ಇದೆ. ಸೊ ಇದೇ ನಮ್ಮ ಗಾಡಿ. ಇದು ಕೈ को रास्ते में रखो निशो, ने करंट वाला आया था नहीं, देखो मारा तो मैं ओ मैं दर्द बद रखो कते लियो, ओ मैं दर्द ना बद रखो कते के. हां ಸಿಲ್ಲಿ ನಾನು ನಾನು ತಮ್ಮನ್ನ ಬಂದ್ವಿ ಸ್ಕೂಲಿಗೆ ಹೋಗಿ. 2 ಅವರು ತೋರಿಸ್ತಾ ಇರೋದು. ಏನದು 2 ತೋರಿಸಿದ್ದು? ತಮ್ಮನ ಲಂಚ್ ಬ್ಯಾಗ್ ಹೆವಿ ಇದೆ, ತಿಂದಿಲ್ವಂತ. ಜಾಕೋ ರಿಸಲ್ಟ್, ತಮ್ಮನ ನನ್ನ ರಿಸಲ್ಟ್ ಫೇಲ್ ಆಗ್ಬಿಟ್ಟಿದ್ದಾಳೆ. ತಮ್ಮನ ನಮ್ಮಮ್ಮ ಮತ್ತೆ ಕಿಚನಲ್ಲಿ ಏನೋ ಮಾಡ್ತಾ ಇದ್ದಾರೆ. ಕ್ಯಾಮಿಗೆ ಹಾನಾ ಸಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಟ್ಟೆ ಹಸಿ ಆಗ್ತಾ ಇದೆ, ಊಟ ಮಾಡ್ಕೊಳ್ಳೋಣ. ಊಟ ಮಾಡೋಣ. ರಿಸಲ್ಟ್ ಏನು ಹೇಳಿ ಫಸ್ಟ್. ರಿಸಲ್ಟ್ ಈಸ್ ತಮನ್ನನ್ ರಿಸಲ್ಟ್ ಬಂದು ಫಸ್ಟ್ ರ್ಯಾಂಕ್. ಅವ್ರ ಟೀಚರ್ ಹೇಳ್ತಾ ಇರೋದು ಟೈಮ್ ತೆಗ್ದು ಬಂದ್ರಲ್ಲ ಹೆಂಗೋ ಅಂತ ಹೇಳ್ತಿದ್ದಾಳೆ. ನಾನು ಅದಕ್ಕೆ ಆಫೀಸಲ್ಲಿ ಪದೇ ರಜಾ ಕೊಡಲ್ಲ, ನನಗೆ ಇರೋ ಟೈಮಲ್ಲಿ ಕೊಡೋದು ಅಂತ ಹೇಳಿದೆ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಫಸ್ಟ್ ರ್ಯಾಂಕ್ ಬಂದಿರೋದು ತಮನ್ನ. ಸೊ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ನಾನು ನೋಡಿ ಉಪ್ಪಿನಕಾಯಲ್ಲಿ ಬೀಳಿಸ್ಬಿಟ್ಟಿದ್ದಲ್ಲ, ಅದು ಸುಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ತಮನ್ನ 1 ಸ್ಪೂನ್ ಕೊಡು ಪ್ಲೀಸ್. ಸೊ ನಾವು ನಾನ್ ವೆಜ್ ಯಾವಾಗಂದ್ರೆ ನೈಟಲ್ಲಿ ಜಾಸ್ತಿ ನಾನ್ ವೆಜ್ ಏನಾದರೂ ನೆಂಚಕ್ಕೆ ಕಬಾಬ್ ಏನಾದರೂ ಇದ್ರೆ ತಿಂತೀವಿ, ಇಲ್ಲಾಂದ್ರೆ ಜಾಸ್ತಿ ವೆಜಿಟೇಬಲ್ಸೇ ತಿನ್ನೋದು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ವೆಜಿಟೇಬಲ್ಸ್ ಎಲ್ಲ ತಿಂತೀರಾ ನೀವು ಅಂತ. ನಾವು ನಾನ್ ವೆಜ್ ತಿನ್ನಲ್ಲ ಜಾಸ್ತಿ, ತಿಂತೀವಿ, ತಿಂದಿಲ್ಲ ಅಂದ್ರೂ ಆಗಲ್ಲ, ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ವೆಜಿಟೇಬಲ್ಸು ನಾವು ತುಂಬ, ನಮ್ಮ ಮಮ್ಮಿ ಎಲ್ಲ ಫಸ್ಟಿಂದನೂ ಚಿಕ್ಕವರಿಂದನೂ ನಮಗೆ ವೆಜಿಟೇಬಲ್ಸ್ ತಿನ್ನಿಸಿ ತುಂಬ ರೂಢಿ ಮಾಡಿದ್ದಾರೆ. ಸೊ ಉಪ್ಪಿನಕಾಯಿ
ಸ್ಮೆಲ್ಸ್ ತುಂಬ ಸ್ಮೆಲ್ ಅಂದ್ರಂತೂ ತುಂಬ ಚೆನ್ನಾಗಿದೆ. ಕಲರು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಊಟ ಆದಮೇಲೆ ಮತ್ತೆ ಸಿಗ್ತೀನಿ 4 ಗಂಟೆ ಅಷ್ಟೊತ್ತಿಗೆ. ಅದು ಏನೋ ಒಂದು ಸ್ಪೆಷಲ್ ರೆಸಿಪಿ, ಸ್ಪೆಷಲ್ ಏನಿಲ್ಲ, ನಾರ್ಮಲ್ ಏನೋ ಒಂದು ರೆಸಿಪಿ ಅಡುಗೆ ಮಾಡ್ತಾ ಇದ್ದೀನಲ್ಲ ತೋರಿಸ್ತೀನಿ. ಕ್ಯಾಮ್ರಾಮನ್ ಕೈಫ್ ಜೊತೆ ನಾನು ಫರಾನ ಮುಖ್ಯ ಮಾತಾಡ್ತಾ ಇದ್ದೀನಿ. ತರಕಾರಿ ಸಾರು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ಕೈಫ್ ಯಾಕೋ ವಿಡಿಯೋ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಬೇರೆಯವ್ರ ವಿಡಿಯೋ ನೋಡಿ ತುಂಬ ಸಮಾಧಾನ ಮಾಡ್ಕೊಂಡು, ಸೊ ಹಾಗಾಗಿ ಮಾಡ್ತೀವಿ ಸಾರು ವಿತ್ ಉಪ್ಪಿನಕಾಯಿ. ಉಪ್ಪಿನಕಾಯಿ ಅಂತೂ ಅಲ್ಟಿಮೇಟ್. ಒಬ್ಬ ಖಾರ ತಗ್ತೀನಿ ನೆನ್ನೆ ಕಚ್ಕೊಂಡು ಹಂಗಾಗಿ. ಸೊ ನಾನು ಊಟ ಆದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಬನ್ನಿ ಗೈಸ್, ಫೈನಲಿ ಇವಾಗ 6 ಗಂಟೆ ಕತ್ಲೆನೇ ಆಗ್ಬಿಟ್ಟು ನೋಡಿ ಇವಾಗ. ಸೊ ಹಾಗಾಗಿ ಇವಾಗ ಬನ್ನಿ ನೋಡೋಣ ಹೆಂಗಾಗಿದೆ ಅಂತ ಹೇಳಿ. ಸೊ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿ. ಆಮೇಲೆ ಇಲ್ಲಿ ನಾನು ಟೀನು ಮಾಡ್ತೀನಿ ಜೊತೆಯಲ್ಲಿ, ಟೀ ಜೊತೆ ಕುಡಿಯೋಣ ಅಂತ ಹೇಳಿ. ಸೊ ಇಲ್ಲಿ ಮೈದಾ ಎಣ್ಣೆ ಇಟ್ಕೊಂಡಿದ್ದೀನಿ. ಚಪಾತಿ ಥರ ನಾವು ಚಿಕ್ಕ ಚಿಕ್ಕದು ಮಾಡ್ಕೊಳ್ಳೋಣ. ಸೊ ಎಲ್ಲ ಮಾಡ್ಕೊಂಡಿದ್ದೀನಿ ಗೈಸ್ ಅಟ್ ಅ ಟೈಮ್ ಒಂದೇ. ಸೊ ಇವಾಗ ಬೇಗ ಬೇಗ ಎಣ್ಣೆಲಿ ಕಾಯಿಸೋಣ ಬನ್ನಿ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಆಲ್ರೆಡಿ ಎಣ್ಣೆ ಬಿಸಿಗೆ ಇಟ್ಟಿದೆ. ಮೀಡಿಯಂ ಫ್ಲೇವಲ್ಲಿ ಇಟ್ಟಿದ್ದೀನಿ ನೋಡಿ. ತುಂಬ ಕಲರ್ ನೋಡಿ ಚೇಂಜ್ ಆಗಿಬಿಡ್ತಿದೆ. ಸೊ ಸಕದಾಗ ಕಾಣ್ತಾರೆ. ನೀರು ಬಿಸಿ ಆಗ್ತಾ ಇದೆ. ಸೊ ನಾನಿಲ್ಲಿ ಟೀ ಪೌಡರ್ ಹಾಕ್ಕೊಳ್ತೀನಿ. ಇದರಲ್ಲಿ ಶುಗರ್ ಹಾಕೊಳ್ಳೋಣ. ಬರೀ ನೀರು ಹಾಕಿರೋದು. ಹಾಲು ಬಿಸಿಗೆ ಇಟ್ಕೊಂಡಿರೋದು ನಾನು. ಸೊ ಇವಾಗ ತೆಕ್ಕೊಳ್ಳೋಣ ಬೇರೆ ಇದರಲ್ಲಿ. ಅಮ್ಮ ಮತ್ತೆ ಕೈಫೆ ಟೀ ಕುಡಿಯೋದು, ಮತ್ತೆ ಯಾರು ಟೀ ಕುಡಿಯಲ್ಲ. ಹಾಗಾಗಿ 3 ಗ್ಲಾಸ್ ಟೀ ಆಯಿತು. ಸೊ ಬನ್ನಿ ನೋಡೋಣ ಎಲ್ಲರಿಗೆ ಕೊಟ್ಟು. ಬನ್ಸ್ ರೆಡಿ. ಕೈಫ್ ಚಾ. ಸೊ ಕೈಫಿಂದು ಫುಲ್ ಟೈಮ್ ಪಾರ್ಟ್ ಟೈಮ್ ಎಲ್ಲ ಟೈಮ್ ಕೆಲಸ ಬರೀ ಇದೆ, ಬರೀ ಮೊಬೈಲಲ್ಲಿ ನೋಡೋದು. ಮಮ್ಮಿ अच्छा है सगदाಗಿದೆ ಕಲರ್ ಎಲ್ಲ कटे अभी है वो बल्ला कच अभी जरा गरम करे जा कैफा बंद से नहीं क्या ओके खा दो अच्छे ಇಲ್ಲಿ ನಮ್ಮ ಮಮ್ಮಿ ಉಜಾಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಸೊ ಇವತ್ತು ನಮ್ಮ ತೀರ್ಪುಗಾರರು ಕೈಫು. ಹಲೋ ढंग से ओपन करके दिखाओ रे. ಸ್ವಲ್ಪ ಸಿನಿಮ್ಯಾಟಿಕ್ ಸ್ಲೋ ಮೋಷನ್ ಅಲ್ಲ ಕೈಫ್, ಸಿನಿಮ್ಯಾಟಿಕ್ ಹೆಂಗಿದೆ ಟೇಸ್ಟ್ ಅಂತ ಹೇಳಿ. ಲ ಲ ಲ ಲ ಲ ಕೈಫ್ ಕೈಫ್. So Tamanna, if you want to try you can take it and ತಮನ್ನನು ಬಂದಿದ್ದಾರೆ ಇಲ್ಲಿ ರಿಸಲ್ಟ್ ಕೊಡಕ್ಕೆ. ಸೊ ತಮನ್ನ ಇಸ್ ಸ್ಟಿಲ್ ನೋಡಿ 1 ವರ್ಷ ಬಿಟ್ಟು, ಯಾಕಂದ್ರೆ ಸ್ಲೋ ಪ್ರೊಸೆಸ್ ಆಗೋದು ಅವ್ರ ಒಂದು ಮೈಂಡ್ ಸ್ವಲ್ಪ. ಹಾಗಾಗಿ ಹೌ ಇಸ್ ದ ಟೇಸ್ಟ್ ತಮನ್ನ? ಯು ವಾಂಟ್ ಟು ಟೆಲ್ ಸಮಥಿಂಗ್?
ನೈಸಾ Nice. Super. ಓಕೆ ಸೊ ಫಸ್ಟ್ ಟೀ ನೋಡೋಣ. ಟೀನೇ ಫಸ್ಟ್ ಸೂಪರ್ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ನಾವು ನೋಡೋಣ. ಕ್ರಿಸ್ಪಿನೂ ಚೆನ್ನಾಗಿ ಬಂದಿದೆ, ಸ್ಮೆಲ್ಸ್ ವೆರಿ ಗುಡ್. ಸೂಪರ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಈಸಿಯಾಗಿದೆ. ಜಸ್ಟ್ ಏನಾದರೂ ಒಂದು ಹಣ್ಣಾಗಿರೋದು ಬಾಳೆಹಣ್ಣು, ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಶುಗರ್, ನಿಮಗೆ ಎಷ್ಟು ಟೇಸ್ಟ್ ಬೇಕಷ್ಟು, ಸ್ವಲ್ಪ ಕರ್ಡ್ ಹಾಕಿ, ಮತ್ತೆ ಮೈದಾ, ಸೋಡಾ ಪೌಡರ್ ಹಾಕ್ತೀವಲ್ಲ ನಾವು ದೋಸೆಗೆಲ್ಲ, ಅದೆಲ್ಲ ಹಾಕಿ ಅರ್ಧ ಗಂಟೆ ಇಲ್ಲ ಬೇಗ ಬೇಕಂದ್ರೆ ಒಂದು 10 ಸಾಕು. ಸೂಪರ್ ಆಗುತ್ತೆ, ಈಸಿಯಾಗಿ ಸ್ನ್ಯಾಕ್ಸ್ ತಿನ್ಬೋದು. ಹಾಗಾಗಿ ನಮ್ಗೆಲ್ಲರಿಗೂ ಇಷ್ಟ ಆಯಿತು. ನೀವು ಕಮೆಂಟ್ ಮಾಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.